ನಮಸ್ಕಾರ ಸಮಸ್ತ ಜಿ ಕನ್ನಡ ವೀಕ್ಷಕರಿಗೆ ಇವತ್ತಿನ ಈ ಒಂದು ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು: ಮೆಂತ್ಯ ಅಕ್ಕಿ ಉಂಡೆ, ಆರೆಂಜ್ ಜ್ಯೂಸ್ ಪಲಾವ್, ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ, ಆಲೂಗಡ್ಡೆ ನಿಪ್ಪಟ್ಟು. ಟೆಲ್ ಮಿ ವಾಟ್ ಯು ಈಟ್, ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ ಒಂದು ಪ್ರಾಬವೇ ಇದೆ. ನೀವೇನ್ ತಿಂತೀರೋ ಅದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಹೇಳ್ಬೋದಂತೆ. ಅದೇ ರೀತಿ ನೀವು ಎಷ್ಟು ಹೆಲ್ತಿ ಫುಡ್ ತಿಂತೀರೋ ಅಷ್ಟೇ ನಿಮ್ಮ ಆಯುಸ್ಸು ಹೆಚ್ಚುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ಅದಕ್ಕೆ ರೀ ನಿಮ್ಗೆ ಹೇಳೋದು, ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ, ರುಚಿ ರುಚಿಯಾಗಿರೋ ಅಡುಗೆಗಳ ಬಗ್ಗೆ ತಿಳ್ಕೊಳ್ಳಿ, ಮಾಡಿ ತಿನ್ನಿ, ಆರೋಗ್ಯವಾಗಿರಿ, ನಿಮ್ಮ ಆಯುಸ್ಸು ಹೆಚ್ಚುತ್ತೆ ಅಂತ. ಇದನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ಇವತ್ತಿನ ಮೊದಲನೇ ಅತಿಥಿಗೆ ಮಾಡ್ಕೊಳ್ಳೋಣ. ವೆಲ್ಕಮ್ ವಾಣಿ ಅವರೇ. ಹಲೋ, ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಾ? ಸೊ ಹೇಳಿ ವಾಣಿ ಅವರೇ, ಏನ್ ಮಾಡ್ಕೊಂಡಿರೋದು? ಆಕ್ಚುಲಿ ನಂದು ಹೇಳ್ಬೇಕು ಅಂದ್ರೆ ಅಡುಗೆ ಮಾಡೋದೇ ಪ್ರೊಫೆಷನ್. ಸೂಪರ್. ಯಾಕಂದ್ರೆ ಹೆಣ್ಣಾಗಿ ಹುಟ್ಟಿರೋದ್ರಿಂದ ಒಂದು ನನ್ನ ಹಾಬಿನೂ ಅದೇ, ನನ್ನ ಡ್ಯೂಟಿನೂ ಅದೇ, ಜೊತೆಗೆ ನನ್ನ ಪ್ರೊಫೆಷನ್ ಅದೇ ತಗೊಂಡಿದ್ದೀನಿ. ಶೆಫ್ ಆಗಿ ವರ್ಕ್ ಮಾಡಿದ್ದೀನಿ, ಜೊತೆಗೆ ಕುಕರಿ ಬುಕ್ಸ್ ಬರೆದು ಪಬ್ಲಿಷ್ ಮಾಡಿದ್ದೀನಿ. ಈ ತರ ಎಪಿಸೋಡ್ಸ್ ಒಂದಿಷ್ಟು ಕೊಟ್ಟಿದ್ದೀನಿ. ಸೂಪರ್. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 4 ರೌಂಡ್ಗಳಿರುತ್ತೆ. ಮೊದಲನೇ ರೌಂಡ್ ಬಂದ್ಬಿಟ್ಟು ಹೆಲ್ತಿ ರೆಸಿಪಿ ಅಂತ. ಹೆಲ್ತ್ಗೆ ಏನೇನು ಒಳ್ಳೆ ರೆಸಿಪೀಸ್ ಇದೆಯೋ ಅದ್ರ ಬಗ್ಗೆ ನೀವು ಹೇಳ್ಕೊಡ್ಬೇಕು. ಸೊ ನೀವು ರೆಡಿ ಆಗಿದ್ದೀರಾ ಹೇಳ್ಕೊಡಕ್ಕೆ? ಖಂಡಿತ. ಸೊ ಯಾವ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ನಾನು ಫಸ್ಟ್ ಇವಾಗ ಮೆಂತ್ಯ ಅಕ್ಕಿ ಉಂಡೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಹಳೆ ಟ್ರೆಡಿಷನಲ್ ಅಡುಗೆ ಇದು. ಫ್ಯಾಂಟಾಸ್ಟಿಕ್. ಮತ್ತೆ ಶುರು ಹಚ್ಕೊಳ್ಳೋಣ. ಫಸ್ಟ್ ನಿಮ್ಗೆ ಜ್ಯೂಸ್ ಕೊಡೋದು ಬೇಡವಾ? ನೀವು ಬೇಡ ಅಂದ್ರೆ ಬೇಡ, ನಾನು ಬೇಕಂತೀನಿ. ನಾನು ಕೊಡ್ತೀನಿ ತಗೊಳ್ಳಿ. ಕೊಡೋ ಮುಂಚೆನೆ ಬೇಡವಾ ಅಂತ ಕೇಳ್ತಾ ಇದೀರಲ್ಲ. ನೀವು ಕೇಳಿಲ್ವಲ್ಲ, ತಗೊಳ್ಳಿ. ಪ್ಲೀಸ್ ಹ್ಯಾವ್ ಎನರ್ಜಿ ಅಂಡ್ ಪೇಷನ್ಸ್. ಥ್ಯಾಂಕ್ ಯು. ನನಗೆ ಇದು ಬೇಕಾಗಿದೆ. ಸೊ ಒಂದು ಯಾವ ಜ್ಯೂಸ್ ಬೈ ದ ವೇ ಇದು? ಪಂಪ್ಕಿನ್ ಜ್ಯೂಸ್. ಪಂಪ್ಕಿನ್ಗೆ. ವೆರಿ ನೈಸ್, ಥ್ಯಾಂಕ್ ಯು. ಸೊ ಏನೇನು ಹಾಕಿದ್ದೀರಾ ಇದರಲ್ಲಿ? ಇದಕ್ಕೆ ನಾನು ಬಾಯ್ಲ್ ಮಾಡಿರೋ ಪಂಪ್ಕಿನ್, ಸ್ವಲ್ಪ ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಸ್ವಲ್ಪ ಬನಾನಾ ಟೇಸ್ಟಿಗೆ ಒಂದು ಸ್ವಲ್ಪ ಬನಾನಾ, ಇಷ್ಟು ಹಾಕಿ ಗ್ರೈಂಡ್ ಮಾಡಿರೋದು. ಸೊ ವಾಣಿ ಅವರೇ, ಮೆಂತ್ಯ ಅಕ್ಕಿ ಉಂಡೆಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಯಾವುದು? ಫಸ್ಟ್ ಏಲಕ್ಕಿ ಪುಡಿ, ಅಕ್ಕಿ, ಮೆಂತ್ಯ, ಗಸಗಸೆ, ಬೆಲ್ಲ, ತುಪ್ಪ, ಒಣ ಕೊಬ್ಬರಿ ತುರಿ, ಗೋಡಂಬಿ, ಒಣ ದ್ರಾಕ್ಷಿ, ಬಾದಾಮಿ ಪುಡಿ. ಫ್ಯಾಂಟಾಸ್ಟಿಕ್. ಸೊ ಸ್ಟಾರ್ಟ್ ಮಾಡೋಣವಾ? ಓಕೆ, ಸ್ಟಾರ್ಟ್ ಮಾಡೋಣ. ನಂಗೊಂದು ಪ್ಯಾನ್ ಕೊಡಿ. ಪ್ಯಾನ್ ಬೇಕು ಅಂತ. ಓಕೆ, ಸೊ ಕಡಾಯಿ ಇಟ್ಟಿದ್ದೀವಿ. ಬೆಲ್ಲ ಹಾಕ್ತಾ ಇದ್ದೀನಿ. ಓಕೆ. ಇದು ಹೇಗೆ ಅಳತೆ ಅಂದ್ರೆ 1 ಕಪ್ ಅಕ್ಕಿಗೆ ಅರ್ಧ ಕಪ್ ಮೆಂತ್ಯ, 1.5 ಕಪ್ ಅಷ್ಟು ಬೆಲ್ಲ. ಸಾಕಾಗುತ್ತೆ, ಸಾಕು. ಸೊ ಇದು ಈ ರೆಸಿಪಿ ಯಾರಿಂದ ಕಲ್ತ್ರಿ? ನೀವು ಶೆಫ್ ಆಗಿರೋದ್ರಿಂದ ನಿಮ್ಗೆ ಸಾಕಷ್ಟು ರೆಸಿಪಿಗಳು ಗೊತ್ತಿರುತ್ತೆ. ಇದೇನಂದ್ರೆ ಸ್ವಲ್ಪ ಹಳೆ ರೆಸಿಪಿನ ಇದು. ಅಕ್ಕಿ ಮತ್ತೆ ಮೆಂತ್ಯ ಉಂಡೆ ಅಂದ್ರೆ, ಮೆಂತ್ಯ ಏನಂದ್ರೆ ಸೊಂಟಕ್ಕೆ ಬಲ ಕೊಡುತ್ತೆ. ಸೊಂಟಕ್ಕೆ? ಹೌದು. ನಿಮ್ಗೆ ಗೊತ್ತಿರ್ಬೋದು, ಮೆಂತ್ಯ ಸೊಪ್ಪು ಇದೆಲ್ಲ ಕಹಿ ಅಂಶ ಇರುತ್ತೆ, ಮತ್ತೆ ಬಾಡಿಲಿರೋ ಗ್ಯಾಸ್ನ ಹೊರಗೆ ಹಾಕತ್ತೆ, ರಿಲೀಫ್ ಮಾಡುತ್ತೆ ಗ್ಯಾಸ್. ಸೊ ಹಾಗಾಗಿ ಮೆಂತ್ಯನ ಜಾಸ್ತಿ ಉಪಯೋಗಿಸೋದು ಒಳ್ಳೇದು. ಜೊತೆಗೆ ಇನ್ನೊಂದು ಏನಂದ್ರೆ, ನಾವು ಷಡ್ರಸಗಳನ್ನು ದೇಹಕ್ಕೆ ತಗೊಳ್ತೀವಿ. ಏನ್ ಡೈಲಿ 3 ಹೊತ್ತು ಊಟ ಮಾಡ್ತೀವೋ, ಉಪ್ಪು, ಹುಳಿ, ಖಾರ, ಸಿಹಿ ಕಾಮನ್ ಆಗಿ ತಿಂತೀವಿ, ಆದ್ರೆ ಕಹಿನ ಅವಾಯ್ಡ್ ಮಾಡ್ತೀವಿ ಡೈಲಿ. ಅದನ್ನು ಸಹ ನಮ್ಮ ಡೈಲಿ ಫುಡ್ ಅಲ್ಲಿ ಒಂದ್ ಸ್ವಲ್ಪ ಪ್ರಮಾಣ, ಅದು ಮೆಂತ್ಯದ ರೂಪದಲ್ಲಿ ಇರ್ಬೋದು, ಕಹಿ ಅಂಶ ಹಾಗಲಕಾಯಿ ಇರ್ಬೋದು, ಆ ತರ ನಾವು ಬಾಡಿಗೆ ತಗೊಬೇಕು. ಅವಾಗ್ಲೇ ಪರ್ಫೆಕ್ಟ್ ಆಗೋದು ನಮ್ಮ ಹೆಲ್ತ್ ಅನ್ನೋದು. ಓಕೆ, ವೆರಿ ನೈಸ್. ಈಗ ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಸಣ್ಣ ಉರಿನಲ್ಲಿ ಹುರಿಬೇಕಾಗುತ್ತೆ. ಇದು ಸಣ್ಣ ಊರಿನಲ್ಲಿ ಗೊತ್ತಾಗುತ್ತೆ, ನಿಮ್ಗೆ ಬಣ್ಣ ಬದಲಾಗುತ್ತೆ, ವೈಟಿಶ್ ಬರುತ್ತೆ. ಆ ಲೆವೆಲ್ ತನಕ ಫ್ರೈ ಮಾಡ್ಕೊಬೇಕು. ಇದಾಗಿದೆ ಇದು. ಇವಾಗ ಮೆಂತ್ಯ ಹಾಕೊಳ್ಳೋಣ. ಓಕೆ. ಎಷ್ಟು? ಒಂದು ಅರ್ಧ ಕಪ್? ಅರ್ಧ ಕಪ್ ಅಷ್ಟೇ. ಸೊ ಹೇಳಿ ಮೇಡಮ್, ನಿಮ್ಮ ಹಾಬೀಸ್ ಏನು? ಹಾಬೀಸು ಫಸ್ಟ್ ಕುಕಿಂಗ್, ನೆಕ್ಸ್ಟ್ ಹಾಡು ಹೇಳೋದು. ಹಾಡು ಹೇಳೋದಾ ಹಾಡೋದಾ? ಹಾಡು ಹಾಡೋದು. ಓಕೆ. ಹಾಡು ಹೇಳೋದು, ಹಾಡೋದು, ಬೋತ್ ಆರ್ ಸೇಮ್. ಹೌದಾ? ರಂಗೋಲಿ ಹಾಕೋದು, ಸ್ವಲ್ಪ ಆರ್ಟ್ ಬೇಸ್ ಇಂಟ್ರೆಸ್ಟ್ ಜಾಸ್ತಿ. ಇದಾಗಿದೆ. ಓಕೆ. ಇದು ಆ ಬೌಲ್ ಶಿಫ್ಟ್ ಮಾಡಿ ಹಾಕ್ತೀನಿ. ಇದು ಆರಬೇಕು ಸ್ವಲ್ಪ. ಓಕೆ. ಆರಿದ್ರ ಮೇಲೆ ನಾವು ಪೌಡರ್ ಮಾಡ್ಕೊಬೇಕಾಗತ್ತೆ. ಓಕೆ. ಇದು ಒಣ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಬೆಲ್ಲದ ಪಾಕಕ್ಕೆ. ಜೊತೆಗೆ ಬಾದಾಮಿ ಪೌಡರ್.
ಇದು ಒಣ ದ್ರಾಕ್ಷಿ, ಓಕೆ. ಒಂದ್ ಸ್ವಲ್ಪ ಗೋಡಂಬಿ, ಗಸಗಸೆ ಸ್ವಲ್ಪ ಉಗುರು ಬೆಚ್ಚಗೆ ಹುರಿದಿದ್ದೀನಿ ನಾನು. ಮತ್ತೆ ಇಲ್ಲಿ ಪ್ರತಿಯೊಂದು ಪದಾರ್ಥನೂ ನಿಮಗೆ ದೇಹಕ್ಕೆ ಒಳ್ಳೇದೆ. ಅಂದ್ರೆ ಇದು ಗೋಡಂಬಿ ಒಂದ್ ಬಿಟ್ಟು ಅದನ್ನ ತುಂಬಾ ತಿಂದ್ರೆ ಪಿತ್ತ ಅಂತ ಹೇಳ್ತಾರೆ. ದ್ರಾಕ್ಷಿನೂ ಒಳ್ಳೇದು, ಗಸಗಸೆ, ಒಣ ಕೊಬ್ಬರಿ ಇವೆಲ್ಲ ತಂಪು, ಸಮ್ಮರ್ಗೂ ಒಳ್ಳೇದಿದು. ಮತ್ತೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ. ಇದಕ್ಕೆ ಮುಂಚೆ ಹಾಕಿದೇನು ನೀವು? ಗಸಗಸೆ ಹಾಕಿ ಹುರ್ಕೊಂಡಿರೋದಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಹುರಿದಿದ್ದೀನಿ. ಇನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಆರ್ಬೇಕು. ಇದನ್ನು ಮಿಕ್ಸ್ ಮಾಡ್ಬೇಕಿದೆ. ಈ ಪೌಡರ್ ಮಾಡ್ತೀನಲ್ಲ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕು. ಇದು ಇವಾಗ ಆರಿದೆ, ನಂಗೆ ಮಿಕ್ಸಿ ಜಾರ್ ಕೊಡ್ತೀರಾ? ಮಿಕ್ಸಿ ಜಾರ್. ಅದು ಹುರಿದಿರೋ ಅಕ್ಕಿ ಮತ್ತೆ ಮೆಂತ್ಯನ ನಾವು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಬೇಕು. ಸೊ ಈ ರೀತಿ ಆಗ್ಬೇಕು. ಓಕೆ, ಪೌಡರ್ ಕಂಪ್ಲೀಟ್ ಪೌಡರ್ ಆಗಬೇಕು. ಹೌದು, ನೈಸ್ ಆಗಬೇಕು. ಸೊ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ನನಗೆ ಇದು ಆನ್ ಮಾಡ್ತೀರಾ? ತುಪ್ಪ ಕರಗಿಸ್ಕೊಳ್ತೀನಿ. ಹೌದಾ? ಸ್ವಲ್ಪ ಕರಗಿದ್ರೆ ಸಾಕಾಗತ್ತಿದ. ಅದೇ ಅದಕ್ಕೆ ತುಪ್ಪ ಯಾತಕ್ಕೆ ಯೂಸ್ ಮಾಡೋದು? ತುಪ್ಪ ಉಂಡೆಗೆ ನಿಮ್ಗೆ ಈ ಉಂಡೆ ತಿಂದ್ರೆ ತುಪ್ಪ ಮತ್ತೆ ಮೆಂತ್ಯ ಎಲ್ಲ ಇರೋದ್ರಿಂದ ತುಂಬಾ ಸಾಲಿಡ್ ಫುಡ್ ಇದು. ಇದು ಒಂದು ಉಂಡೆ ತಿಂದು ಒಂದು ಲೋಟ ಹಾಲು ಕುಡಿದ್ರೆ ಡೈಲಿ ಒಳ್ಳೆ ಎನರ್ಜಿ ಬರುತ್ತೆ ಬಾಡಿಗೆ. ಫ್ಯಾಟ್ನಿಂಗ್ ಇಲ್ಲ? ಫ್ಯಾಟ್ ಇಲ್ಲಿದೆ, ಫ್ಯಾಟ್ ಅಂಶ ಇಲ್ವೇ ಇಲ್ಲ. ತುಪ್ಪ ತುಂಬಾ ಕಮ್ಮಿ ಇದೆ. ಮತ್ತೆ ಇನ್ನೊಂದೇನಂದ್ರೆ ಪ್ರತಿಯೊಬ್ಬ ಮನುಷ್ಯ ಪ್ರತಿದಿನ ಒಂದ್ 2 ಚಮಚ ಮಿನಿಮಮ್ ತುಪ್ಪ ತಗೊಳ್ಳೇಬೇಕು. ಬಾಡಿ ರಿಕ್ವೈರ್ಸ್. ಇದು ತುಪ್ಪ ಹಾಕೊಳ್ಳೋಣ. ಮತ್ತೆ ಇದಕ್ಕೆ ನಾನು ಸಕ್ಕರೆ ಬಳಸಿಲ್ಲ, ಬೆಲ್ಲ ಬಳಸಿದ್ದೀನಿ. ಬೆಲ್ಲ ಏನಂದ್ರೆ ನ್ಯಾಚುರಲ್ ಆಗಿ ತಯಾರು ಮಾಡಿರ್ತಾರೆ. ಸಕ್ಕರೆ ಅಂದ್ರೆ ಬೆಲ್ಲನ ಪ್ರೋಸೆಸ್ ಮಾಡಿರೋದ್ರಿಂದ ಆ ಪ್ರೋಸೆಸಿಂಗ್ ಸ್ಟೇಜ್ ಅಲ್ಲಿ ವೈಟ್ ಕಲರ್ ಬರಕ್ಕೆ ಅದಕ್ಕೊಂದಿಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ, ಮತ್ತೆ ಒಂದಿಷ್ಟು ಆ್ಯಡ್ ಮಾಡಿರ್ತಾರೆ. ಸೊ ಬೆಲ್ಲ ಒಳ್ಳೇದು. ಓಕೆ. ಸಾಮಾನ್ಯ ಈ ಉಂಡೆನ ಬಾಣಂತಿಯರಿಗೂ ಕೊಡ್ಬೋದು, ಜೊತೆಗೆ ಲೇಡೀಸ್ ಒಂದ್ ಏಜಲ್ಲಿ ಮೆಚೂರ್ಡ್ ಆಗೋ ಟೈಮಲ್ಲಿ ಕೊಡ್ಬೋದು ಹೆಣ್ಮಕ್ಳಿಗೆ. ಸೊ ಇವಾಗ ಅಕ್ಕಿ ಮೆಂತ್ಯ ಉಂಡೆ ರೆಡಿ ಆಗಿದೆ. ವಿತ್ ಆಪಲ್ ಕೊಟ್ಟಿದ್ದೀನಿ, ಜೊತೆಗೆ ಅದನ್ನು ತಿನ್ಬೋದು. ಸೂಪರ್, ತುಂಬಾ ಚೆನ್ನಾಗಿ ಒಂಥರ ಡಿಸೈನ್ ಕಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಅಕ್ಕಿ ಮೆಂತ್ಯ ಉಂಡೆ ರೆಡಿ ಇದೆ ವೀಕ್ಷಕರೇ. ನಾನಂತೂ ಟೇಸ್ಟ್ ಮಾಡಕ್ ರೆಡಿ ಇದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಮೇಡಮ್. ಇದ್ರ ಜೊತೆ ಒಂದು ಸ್ವೀಟ್ ಜೊತೆ ಒಂದು ಕಹಿ ಫೀಲ್ ಬರುತ್ತಲ್ಲ ಎಣ್ಣೆಯಲ್ಲಿ. ಬರ್ಲೇಬೇಕಲ್ವಾ, ಮೆಂತ್ಯ ಹಾಕಿದೀವಲ್ಲ. ಸೊ ವೀಕ್ಷಕರೇ, ಯಾರ್ಯಾರು ಈ ಕಹಿ ಪದಾರ್ಥನ ತಿನ್ನಲ್ಲ, ಈ ಮುಖಾಂತರ ತಿನ್ಬೋದು ನೀವು. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ಸ್ವೀಟ್ ಫ್ರೇಗ್ರೆನ್ಸ್ ಕೊಡುತ್ತೆ, ಜೊತೆಗೆ ಆಮೇಲೆ ಸ್ವಲ್ಪ ಕಹಿ ಆಗುತ್ತೆ, ಬಟ್ ಹೆಲ್ತ್ಗೆ ಒಳ್ಳೇದಂತ ನಮ್ಮ ಮೇಡಮ್ ಹೇಳ್ದಾಗೆ ಖಂಡಿತ ನೀವೆಲ್ಲ ಇದು ಟ್ರೈ ಮಾಡಿ ತಿನ್ಬೇಕು ಅಂತ ಹೇಳ್ತಾ ಇನ್ನೊಂದು 2 ಪೀಸ್ ತಿಂತೀನಿ. ಮೆಂತ್ಯ ಅಕ್ಕಿ ಉಂಡೆ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ಬೆಲ್ಲ ಮತ್ತು ನೀರು ಹಾಕಿ ಕುದಿಸಿ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಒಣಕೊಬ್ಬರಿ ತುರಿ, ಬಾದಾಮಿ ಪೌಡರ್, ಒಣದ್ರಾಕ್ಷಿ, ಗೋಡಂಬಿ, ಗಸಗಸೆ, ಏಲಕ್ಕಿ, ಅಕ್ಕಿ ಮತ್ತು ಮೆಂತ್ಯನ ಬೇರೆ ಬೇರೆಯಾಗಿ ಹುರಿದುಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿ ಅದನ್ನ ಸಹ ಸಕ್ಕರೆ ಪಾಕಕ್ಕೆ ಹಾಕಿ ಕಲಸಿ ಬೇಯಿಸಿ. ಕೊನೆಗೆ ಈ ಮಿಶ್ರಣ ಉಂಡೆ ಕಟ್ಟಿ ಸರ್ವ್ ಮಾಡಿ. ಈಗ ಮೆಂತ್ಯ ಅಕ್ಕಿ ಉಂಡೆ ಸವಿಯಲು ಸಿದ್ಧವಾಗಿದೆ. ಸೊ ವಾಣಿ ಅವರೇ, ಹೇಳಿ, ಮುಂದಿನ ರೌಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟಿಫನ್ ಬಾಕ್ಸ್ ರೌಂಡ್. ಸೊ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ರೆ? ಸಾಮಾನ್ಯ ಟಿಫನ್ ಬಾಕ್ಸ್ಗೆ ರೈಸ್ ಒಂದು ಐಡಿಯಲ್ ಫುಡ್. ಮತ್ತೆ ದಿನದಲ್ಲಿ 1 ಹೊತ್ತಾದ್ರೂ ರೈಸ್ ತಿನ್ಬೇಕು, ಕಾರ್ಬೋಹೈಡ್ರೇಟ್ ಇರುತ್ತೆ, ಬೇಕೇ ಬೇಕಾಗತ್ತೆ. ಸೊ ನಾನು ಇವಾಗ ಆರೆಂಜ್ ಜ್ಯೂಸ್ ಪಲಾವ್ ಮಾಡ್ತಾ ಇದ್ದೀನಿ. ಆರೆಂಜ್ ಇವಾಗ ಸೀಸನ್. ಸೊ ಆರೆಂಜ್ ಬಳಸ್ಬಿಟ್ಟು ಅದ್ರದ್ದೊಂದು ಪಲಾವ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 4 ಆರೆಂಜು, ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಮಸಾಲೆ, ನೆನೆಸಿರುವಂತ ಅಕ್ಕಿ, ಕಲ್ಲುಪ್ಪು, ಜೀರಿಗೆ ಮತ್ತೆ ಗೋಡಂಬಿ. ಸೊ ಸ್ಟಾರ್ಟ್ ಮಾಡಕ್ಕೆ ಪ್ರೋಸೆಸ್? ನನಗೆ ಕುಕ್ಕರ್ ಕೊಟ್ಬಿಡಿ ಫಸ್ಟ್.
ನಾನು ಆರೆಂಜ್ ಉಪಯೋಗಿಸಿ ಪಲಾವ್ ಮಾಡಿರೋದು ಎಲ್ಲೂ ನೋಡೇ ಇಲ್ಲ, ಇದೇ ಫಸ್ಟ್. ಹೌದಾ? ಓಕೆ. ಸಾಮಾನ್ಯ ನಿಮ್ಗೆ ಏನಂದ್ರೆ ಪಲಾವ್ಗೆ ಹುಳಿ ಬರಕ್ಕೆ ಟೊಮ್ಟೊ ಹಣ್ಣು ಬಳಸ್ತಾರೆ, ಇಲ್ಲ ಹುಣಸೆಹಣ್ಣು ಬಳಸ್ತಾರೆ, ಇಲ್ಲ ಅಂದ್ರೆ ಲಿಂಬೆಹಣ್ಣು ಬಳಸ್ತಾರೆ, ಇಲ್ಲ ಅಂದ್ರೆ ಆಮ್ಚೂರ್ ಪುಡಿ ಅಂತ ಬರುತ್ತೆ ಅದನ್ನ ಬಳಸ್ತಾರೆ. ನಾವು 4 ಬಿಟ್ಬಿಟ್ಟು ಹುಳಿ ಇರುವಂತಹ ಆರೆಂಜ್ ಬಳಸ್ತಾ ಇದ್ದೀನಿ. ಹುಳಿ ಮತ್ತೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ಇದು. ನಂಗೆ ಇದಕ್ಕೆ ಎಣ್ಣೆ ಬೇಕು. ಸೊ ಇದಕ್ಕೆ ಜೀರಿಗೆ ಅಥವಾ ಶಾಜೀರಾ, ಅದನ್ನ ಶಾಜೀರಾ ಅಂದ್ರೆ ಇನ್ನೊಂಚೂರು ಘಮ ಜಾಸ್ತಿ ಬರುತ್ತೆ, ಅದನ್ನ 1 ಚಮಚದಷ್ಟು. ಏನ್ ಡಿಫ್ರೆನ್ಸ್ ಮೇಡಮ್ ಜೀರಿಗೆ ಮತ್ತೆ? ಅದೇ ಹೇಳಿದ್ನಲ್ಲ, ಶಾಜೀರಾ ಸ್ವಲ್ಪ ನಿಮ್ಗೆ ಅರೋಮಾ ಸ್ಟ್ರಾಂಗ್ನೆಸ್ ಜಾಸ್ತಿ. ಅದು ಜೀರಿಗೆ ನೀವು 1-2 ಚಮಚ ಹಾಕಿದ್ರೆ ಅದು 1 ಚಮಚ ಸಾಕಾಗುತ್ತೆ. ಇದಕ್ಕೆ ಪಲಾವ್ ಮಸಾಲೆ ಅಂದ್ರೆ ಏಲಕ್ಕಿ, ಚಕ್ಕೆ, ಮೊಗ್ಗು, ಲವಂಗ ಈ ತರದೆಲ್ಲ, ಇದೊಂದು ಅರೋಮಾ ಕೊಡುತ್ತೆ ನಿಮ್ಗೆ. ರುಬ್ಬಿ ಹಾಕಿದ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಸೊ ಈ ತರ ಹಾಕಿದಾಗ ನಿಮ್ಗೆ ರೈಸಿಗೆ ಒಂದು ಅರೋಮಾ ಕೊಡುತ್ತಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಈರುಳ್ಳಿ, ಸೊ ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ? 1 ಸಾಕಾಗುತ್ತೆ. 1 ಸಾಕು. ಈರುಳ್ಳಿ ಹಾಕಿದೀನಿ, ಅದು ಫ್ರೈ ಮಾಡ್ಬೇಕು, ಒಂದ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಂಗೆ ಒಂದು ಹೆಲ್ಪ್ ಮಾಡ್ತೀರಾ? 100%, ಅದಕ್ಕೆ ತಾನೇ ಇರೋದು. ನಂಗೆ ಆರೆಂಜ್ ಕಟ್ ಮಾಡ್ಕೊಡ್ತೀನಿ, ಸ್ಕ್ವೀಸ್ ಮಾಡ್ಕೊಡಿ. ಇದನ್ನ ಮಿಕ್ಸಿಗೆ ಹಾಕ್ಬಾರ್ದು. ಮಿಕ್ಸಿಗೆ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ, ಫ್ರೆಶ್ನೆಸ್ ಇರಲ್ಲ. ನೀವು ಸ್ಕ್ವೀಸ್ ಮಾಡ್ತಾ ಇರಿ, ನಾನು ಬೇರೆ ಪದಾರ್ಥ ಹಾಕ್ತೀನಿ. ಗೋಡಂಬಿ ಎಷ್ಟು ಅರೌಂಡ್ ಎಷ್ಟು ಬೇಕಾದ್ರೂ ಹಾಕೋದು, ನಮ್ಮ ಟೇಸ್ಟ್ ಅದು. ಹಸಿಮೆಣಸಿನ್ಕಾಯಿ, ಇದು ತುಂಬಾ ಸಿಂಪಲ್ ರೆಸಿಪಿ, ಇದು ಮಾಡೋದು ತುಂಬಾ ಸಿಂಪಲ್ ಮತ್ತೆ ಈಸಿಯಾಗಿ ಮಾಡ್ಬೋದು. ತುಂಬಾ ಪದಾರ್ಥಗಳು ಸಹ ಬೇಡ ಇದಕ್ಕೆ, ಮತ್ತೆ ಮೈಲ್ಡ್ ಆಗಿರುತ್ತೆ ಟೇಸ್ಟ್ ಸಹ. ನಿಮ್ಗೆ ಇದ್ರ ಜೊತೆಗೆ ಏನಂದ್ರೆ ಗ್ರೇವಿ, ಕೂರ್ಮಾ ಆ ಥರ ಏನಾದ್ರು ಮಾಡ್ಕೊಂಡು ಈ ರೈಸ್ ಜೊತೆ ತಿನ್ಬೋದು. ಇದಿದ್ದು ಟೇಸ್ಟ್ ಜಾಸ್ತಿ ಅಲ್ಲ, ಇದು ಮೈಲ್ಡ್ ಆಗಿರೋದ್ರಿಂದ ಜೊತೆಗೆ ಬೇಕಾದ್ರೆ ಗ್ರೇವಿ ಜೊತೆ ತಿನ್ಬೋದು. ಸೊ ಇವಾಗ ನಾನು ಅಕ್ಕಿ ತಗೊಳ್ತಾ ಇದ್ದೀನಿ, ಒಂದು ಅರ್ಧ ಪಾವಷ್ಟು ಅಕ್ಕಿ. ಸೊ ನೀರಲ್ಲಿ ನೆನೆಸಿರೋ ಅಕ್ಕಿ? ಹೌದು, ನೆನೆಸಿರುವಂತ ಅಕ್ಕಿ. ಏನಂದ್ರೆ ಬೇಗ ಕುಕ್ ಆಗುತ್ತೆ ನೆನೆಸಿದ್ದಾದ್ರೆ. ಇದನ್ನ ನಾವು ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ. ಸೊ ಮೇಡಮ್, ಫ್ರೈ ಆಗಷ್ಟರಲ್ಲಿ ಹಾಬಿ ಅಂತ ಹೇಳಿದ್ರಿ, ಒಂದು ಹಾಡಾಡಿ ನೋಡೋಣ. ಯಾರು ಜೀವವೇ, ಯಾರು ಬಂದವರು, ಭಾವನೆಗಳ ನೇರಿ. ಯಾರು ಜೀವವೇ, ಯಾರು ಬಂದವರು, ಭಾವನೆಗಳ ನೇರಿ. ಒಣಗಿದೆನ್ನೆದೆಗೆ ಮಳೆಯ ತಂದವರು, ಬಿಸಿಲ ತೆರೆಯ ಸೀಳಿ. ಯಾರು ಜೀವವೇ, ಯಾರು ಬಂದವರು, ಭಾವನೆಗಳ ನೇರಿ. ಬಾನ ನೀಲಿಯಲಿ ಕರಿಬಿಳಿ ಬಣ್ಣದ ಗಾಳ ಚಿಮ್ಮಿದವರು, ಕಾನು ಮಲೆಗಳಲ್ಲಿ ಚಿಗುರು ಹೂವುಗಳ ಚಪರ ಬೆಳೆದವರು. ಯಾರು ಜೀವವೇ, ಯಾರು ಬಂದವರು, ಭಾವನೆಗಳ ನೇರಿ. ಅದು ಹಾಕಿ. ಸೂಪರ್ ನೋಡಿ, ನೀವು ಇಷ್ಟು ಚೆನ್ನಾಗಿ ಆಡಿದ್ದಕ್ಕೆ ರೆಡಿ. ಥ್ಯಾಂಕ್ ಯು. ಜ್ಯೂಸ್ ರೆಡಿ. ಥ್ಯಾಂಕ್ ಯು. ಏನಂದ್ರೆ 2 ಕಪ್ ಹಾಕ್ಬೇಕಾಗತ್ತೆ. ಓಕೆ. ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ಇದಕ್ಕೆ. ಹೌದಾ? ಓಕೆ, ಡನ್. ಹಾಕ್ತೀರಾ? ಒಂದು ಸ್ವಲ್ಪ, ಒಂದು ಅರ್ಧ ಕಪ್ ಅಷ್ಟು. ಹಾಂ, ಓಕೆ, ಸಾಕು. ಇದಕ್ಕೆ ಉಪ್ಪು, ಕಲ್ಲುಪ್ಪು ಪ್ರಿಫರ್ ಮಾಡ್ತೀನಿ ನಾನು. ಓಕೆ. ಈಗ ಇದೊಂದು 3 ವಿಷಲ್ ಕೂಗಬೇಕಾಗುತ್ತೆ. 3 ವಿಸಿಲ್? ಹಾಂ. ಸೊ ವಾಣಿ ಅವರೇ, ಇನ್ನು ಎಷ್ಟೊತ್ತು ಬೇಕಿದು? ಇದೊಂದು 5 ನಿಮಿಷ ಬೇಕಾಗುತ್ತೆ. ಸೊ ವಾಣಿ ಅವರೇ, ಹಾಂ, 3 ವಿಸಿಲ್ ಆಗಿದೆಯಾ? ಆಗಿದೆ. ಆಫ್ ಮಾಡೋಣ. ಓಕೆ.
ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗತ್ತಲ್ಲ? ಏನಂದ್ರೆ ಕೂಗಿರತ್ತೆ ನಿಮ್ಗೆ, ಅನ್ನ ಒಂದು ಅರ್ಧ ಬೆಂದಿರತ್ತೆ, ಸ್ಟೀಮ್ ಅಲ್ಲಿ ಇನ್ನು ಉಳಿದಿದ 50% ಬೇಯಬೇಕು. ಸಾಮಾನ್ಯ ಹಾಗೇನೆ ಅದೆಲ್ಲ. ಓಕೆ, ವೆರಿ ನೈಸ್. ಸೊ ನಿಮ್ಮ ಈ ಪ್ರೊಫೆಷನ್ ಬಗ್ಗೆ ಹೇಳಿ. ಪ್ರೊಫೆಷನ್ ಅಂದ್ರೆ ಅದೇ, ನಾನು ಈ ತರ ಅಡ್ಗೆ ಕೊಡ್ತಾ ಇದ್ದೆ, ಎಪಿಸೋಡ್ಸ್ ಬಹಳಷ್ಟು ಕೊಟ್ಟಿದ್ದೆ. ಸೊ ಒಂದು ಚಾನಲಿನ ಡೈರೆಕ್ಟರ್ ಮೂಲಕ ಹೀಗೆ ಸ್ಟಾರ್ಗಳದ್ದು ಎಪಿಸೋಡ್ಸ್ ಸ್ಟಾರ್ಟ್ ಆಯ್ತು. ಸೊ ಆಫ್ ಸ್ಕ್ರೀನ್ ಅಲ್ಲಿ ಅವರಿಗೆ ರೆಸಿಪಿಗಳನ್ನ ಡೆಮೋ ಮಾಡುವಂತ ಒಂದು ಅವಕಾಶ ಸಿಕ್ತು ಅವ್ರಗಳಿಗೆ. ಬಹಳಷ್ಟು ಒಂದು 150 ಜನ ಸ್ಟಾರ್ಸ್ಗೆ ನಾನು ರೆಸಿಪೀಸ್ ಡೆಮೋ ಮಾಡಿದೆ. ಸೊ ಆ ಟೈಮಲ್ಲಿ ಏನಂದ್ರೆ ಬಹಳಷ್ಟು ರೆಸಿಪಿಗಳನ್ನ ನಾನು ಸಹ ಕಲ್ತ್ಕೊಂಡೆ. ಹುಡುಕ್ತಾ ಹೊಸ ರೆಸಿಪಿಗಳು ಬಹಳಷ್ಟು ಕಲ್ತ್ಕೊಂಡೆ. ಅದ್ರ ಜೊತೆಗೆ ಬಹಳ ವಿಷಯಗಳನ್ನು ಸಹ ಕಲ್ತ್ಕೊಂಡೆ. ಸೊ ಜೊತೆಗೆ ಇನ್ನೊಂದು ಏನಂದ್ರೆ, ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಡೆಮೋ ಮಾಡ್ಬೇಕಾದ್ರೆ ಅವರ ಮೆಂಟಾಲಿಟಿ ತಕ್ಕ ಹಾಗೆ ನಾನು ಅವರಿಗೆ ಅಡ್ಗೆ ಹೇಳ್ಕೊಡ್ಬೇಕಿತ್ತು. ಯಾಕಂದ್ರೆ ಕೆಲವೊಬ್ರಿಗೆ ತೀರಾ ನಾಲೆಡ್ಜ್ ಇರಲ್ಲ. ಸ್ವಲ್ಪ ಅವ್ರ ಹಾಬಿ ಆರ್ಟಿಸ್ಟ್, ಅವ್ರ ಡ್ಯೂಟಿ ಅದ್ ಮಾಡ್ತಿರ್ತಾರೆ, ಅಡ್ಗೆ ಬಗ್ಗೆ ಅಷ್ಟೊಂದು ಇದಿರಲ್ಲ. ಸೊ ಬಹಳಷ್ಟು ಫನ್ನಿ ಇನ್ಸಿಡೆಂಟು ನಡೀತಾ ಇರ್ತಿತ್ತು ಅವಾಗ. ಎಷ್ಟೆಷ್ಟು ಪದಾರ್ಥಗಳು ಎಷ್ಟು ಹಾಕ್ಬೇಕು ಅನ್ನೋದನ್ನು ಸಹ ಅಳತೆ ಮಾಡಿ ತೋರಿಸಿ ಅವರಿಗೆ ಅವ್ರ ಎಕ್ಸ್ಪೀರಿಯನ್ಸ್, ಅವರ ಏಜ್ ನೋಡ್ಕೊಂಡು ನಾನು ಅವರಿಗೆ ಡೆಮೋ ಕೊಡ್ತಾ ಇದ್ದೆ. ಸೊ ನಿಮ್ಗೆ ಯಾವ ತರ ಫುಡ್ ಇಷ್ಟ? ಚೈನೀಸ್, ಕಾಂಟಿನೆಂಟ್ಲಾ, ಹಳೆ ಕಾಲದ? ಇಲ್ಲ, ನನಗೆ ತುಂಬಾ ಇಷ್ಟ ಅಂದ್ರೆ ನನ್ನ ಟ್ರೆಡಿಷನಲ್ ಫುಡ್ ಸೌತ್ ಇಂಡಿಯನ್. ಯಾಕೆಂದ್ರೆ ಅದು ಬಾಡಿಗೆ ಹೋಗಿರೋದ್ರಿಂದ ನಮಗೆ ತುಂಬಾ ಕಂಫರ್ಟಬಲ್. ಅದು ಬೇರೆ ಫುಡ್ ಟ್ರೈ ಬೇರೆ ಎಲ್ಲ ತಿಂತೀನಿ, ಚೈನೀಸ್, ಇಟಾಲಿಯನ್, ಮೆಕ್ಸಿಕನ್. ಏನಂದ್ರೆ ಕಾಂಟಿನೆಂಟಲ್ ಡಿಶಸ್ ಅಂದ್ರೆ ಸ್ವಲ್ಪ ಮೈಲ್ಡ್ನೆಸ್ ಜಾಸ್ತಿ, ಅದು ತುಂಬಾ ಸ್ಪೈಸಿ ಇರಲ್ಲ, ಮತ್ತೆ ಪದಾರ್ಥಗಳು ಕಡಿಮೆ, ಇಂಗ್ರೀಡಿಯೆಂಟ್ಸ್ ಕಡಿಮೆ. ನಮ್ಮ ಸೌತ್ ಇಂಡಿಯನ್ ಡಿಶಸ್ ನಿಮಗೆ ತುಂಬಾ ಮಸಾಲೆ ಪದಾರ್ಥಗಳು, ಸ್ಪೈಸಿ, ಮತ್ತೆ ಲಾಂಗ್ ಪ್ರೊಸೀಜರು, ಲೆಂತಿ, ಆಮೇಲೆ ಇಂಗ್ರೀಡಿಯೆಂಟ್ಸ್ ತುಂಬಾ ಜಾಸ್ತಿ. ಸೊ ನಿಮ್ಮ ಪ್ರಕಾರ ಯಾವ್ದು ಹೆಲ್ತಿ ಡಿಶ್? ವೆಸ್ಟರ್ನ್ ಇಲ್ಲ ನಮ್ಮ ಸೌತ್ ಇಂಡಿಯನ್? ಇಲ್ಲ, ನಾನು ಏನ್ ಹೇಳೋದು ಅಂದ್ರೆ, ಪ್ರತಿಯೊಬ್ಬರಿಗೂ ಅವ್ರೊಂದು ಬೆಳ್ಕೊಂಬಂದಿರೋದು ಫುಡ್ ಅಂತ ಇರತ್ತಲ್ಲ, ಅದು ಅವರಿಗೆ ತುಂಬಾ ಬಾಡಿ ಕಂಫರ್ಟಬಲ್, ಹೇಗಿದ್ರು ಒಗ್ಗೋಗ್ಬಿಡತ್ತೆ. ಈಗ ಇಟಾಲಿಯನ್, ಮೆಕ್ಸಿಕನ್ ಅಂದ್ರೆ ಅಲ್ಲಿಯ ಸಿಟಿಜನ್ಸ್ಗೆ ಅದನ್ನ ತಿಂದೇ ಬೆಳೆದಿರ್ತಾರ ಅವರು. ಸೊ ಅದು ಬಾಡಿಗೆ, ಅದು ಅವರಿಗೆ ಸೇಫ್, ಅದು ಸೈಡ್ ಎಫೆಕ್ಟ್ ಆಗೋದೇ ಇಲ್ಲ. ಬೈ ಬಾರ್ನ್ ಆ ಫುಡ್ ತಿಂದು ಬೆಳೆದಿರ್ತಾರೆ, ಏನೂ ಆಗೋದಿಲ್ಲ ಅಲ್ವಾ. ಸೊ ಅವ್ರವ್ರಿಗೆ ಅವ್ರವ್ರ ಫುಡ್, ಅವರ ನೇಟಿವಿಟಿ ಫುಡ್ ಅವರಿಗೆ ಒಗ್ಗತ್ತೆ. ಜೊತೆಗೆ ಬೇಕಾದ್ರೆ ನಮ್ಮ ಎಲ್ಲ ಸ್ಟೇಟ್ದು, ಎಲ್ಲ ಕಂಟ್ರಿದು ನಾವು ಟೇಸ್ಟ್ ಮಾಡ್ಬೋದು. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಖಂಡಿತ ತಿನ್ಬಹುದು, ಬೇಕೇ ಬೇಕು. ಯಾಕೆಂದ್ರೆ ಮಾಮೂಲಿ 3 ಹೊತ್ತು ನಾವು ಆಹಾರ ತಗೊಳ್ಳೋದ್ರಿಂದ ಒಂದೇ ಥರ ಆಹಾರ ಬೇಜಾರಾಗಿರುತ್ತೆ. ಹೊಸ ಡಿಶ್ಶು ನಮ್ಗೆ ಬೇಕು ಅಂತ ಅನ್ಸುತ್ತೆ, ಟ್ರೈ ಮಾಡಲೇಬೇಕು, ತಿನ್ನಲೇಬೇಕು, ಹೊಸದು ಪ್ರತಿದಿನ ಹೊಸದು ಬೇಕೇ ಬೇಕು. ಓಕೆ, ವೆರಿ ನೈಸ್. ಸೊ ವಾಣಿ ಅವರೇ, ರೆಡಿ ಇದೆಯಾ? ಸ್ಟೀಮ್ ಹೋಗಿದೆ, ನೋಡೋಣ. ಓಕೆ, ಆಗಿದೆ. ತುಂಬಾ ಸಲ ಮಾಡಿದ್ದೀರಾ ಈ ಡಿಶ್ನ? ರೈಸ್ ಬಾತ್ ನಮ್ಮಲ್ಲಿ ಸೌತ್ ಇಂಡಿಯನ್ಸ್ಗೆ ರೈಸ್ ಫೇವ್ರೇಟ್. ಆರೆಂಜ್ ಹಾಕಿ ಮಾಡಿದಿರಲ್ಲ, ಅದೇ ಸ್ವಲ್ಪ ಇಲ್ಲ, ಖಂಡಿತ ನೀವು ಫ್ರೆಶ್ ಆಗಿ ಜ್ಯೂಸ್ ಮಾಡಿ ಹಾಕಿರೋದ್ರಿಂದ ಕಹಿ ಬಂದಿರಲ್ಲ. ನೀವು ಸಾಮಾನ್ಯ ನೋಡ್ಬೋದು, ನೀವು ಮೂಸಂಬೆ ಮತ್ತೆ ಆರೆಂಜ್ ಜ್ಯೂಸ್ ಅದಿಟ್ಟಷ್ಟು ಕಹಿ ಬರುತ್ತೆ. ಫ್ರೆಶ್ ಆಗಿ ಯೂಸ್ ಮಾಡಿದಾಗ ಕಹಿ ಬರೋದಿಲ್ಲ. ಸೊ ಆದ್ರಿಂದ ನೀವು ಕೈಯಲ್ಲೇ ಮಾಡೋದು ಬೆಟರ್ ಅಂತ, ಮಿಕ್ಸರ್ ಗ್ರೈಂಡರ್ ಯೂಸ್ ಮಾಡಿಲ್ಲ? ಅದು ಒಂದು, ಮತ್ತೆ ಇಮಿಡಿಯೇಟ್ ತಕ್ಷಣ ಮಾಡಿ ತಕ್ಷಣ ಹಾಕ್ಬೇಕು. ಸೊ ಇವಾಗ ಆರೆಂಜ್ ಜ್ಯೂಸ್ ಪಲಾವ್ ರೆಡಿ ಆಗಿದೆ. ಹೆಸರು ಕೇಳಕ್ಕೆ ಡಿಫ್ರೆಂಟ್ ಆಗಿದೆ, ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವೀಕ್ಷಕರೇ, ಆರೆಂಜ್ ಜ್ಯೂಸ್ ಪಲಾವ್ ಇವಾಗ ನನ್ನ ಕೈಯಲ್ಲಿದೆ, ವಾಣಿ ಅವ್ರು ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ, ಹೇಳ್ತೀನಿ ಹೇಗಿದೆ ಅಂತ. ನನಗೆ ಯಾವತ್ತೂ 1 ಸ್ಪೂನಲ್ಲಿ ಗೊತ್ತಾಗಲ್ಲ. ತುಂಬಾ 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 ಚೆನ್ನಾಗಿದೆ. ಸಮಥಿಂಗ್ ಡಿಫ್ರೆಂಟು, ಪ್ಲಸ್ ಆರೆಂಜ್ ಫ್ಲೇವರ್ ಗೊತ್ತಾಗೋದ್ರಿಂದ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ವಾಣಿಯವರೇ, ಥ್ಯಾಂಕ್ ಯು. ವೀಕ್ಷಕರೇ, ನೀವು ಖಂಡಿತ ಟ್ರೈ ಮಾಡಬೇಕು. ಆರೆಂಜ್ ಜ್ಯೂಸ್ ಪಲಾವ್ ಮಾಡುವ ವಿಧಾನ:
ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಹಸಿಮೆಣಸಿನಕಾಯಿ, ನೆನೆಸಿದ ಅಕ್ಕಿ, ಆರೆಂಜ್ ಜ್ಯೂಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ಕೂಗು ಕೂಗಿಸಿ. ಈಗ ರುಚಿಕರವಾದ ಆರೆಂಜ್ ಜ್ಯೂಸ್ ಪಲಾವ್ ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ಸೊ ವಾಣಿ, ಹಾಯ್, ವಾಣಿ ಅವರಿದ್ರಲ್ಲ, ನಾನೊಂದು ಮಗಳ, ನಿಮ್ಮ ಹೆಸರು ಸಾಂಘವಿ. ತಕ್ಕಂತ ಏನಪ್ಪ ಸ್ಟಾಪ್ ಬ್ಲಾಕ್ ಅಲ್ಲಿ ಮಿಸ್ ಆಗ್ಬಿಟ್ರು. ಓಕೆ, ಸಾಂಗವಿ. ಸೊ ನೀವು ನೆಕ್ಸ್ಟ್ ಕಿಡ್ಸ್ ರೆಸಿಪಿ ಅಲ್ವಾ? ಸೊ ನೀವು ಬಂದ್ಬಿಟ್ಟಿದ್ದೀರಾ. ಹೌದು. ವೀಕ್ಷಕರೇ ನೋಡಿದ್ರ ಕಾರ್ಯಕ್ರಮದ ಸ್ಪೆಷಾಲಿಟಿ ಕಿಡ್ಸ್ ರೆಸಿಪಿನ ಕಿಡ್ಸ್ ಅವ್ರ ಕೈಯಲ್ಲೇ ಮಾಡ್ತಾ ಇದ್ದೀವಿ, ಅದು ವಿಚಾರ. ಓಕೆ, ಸೊ ಹೇಳಿ ಸಾಂಗ್ವಿ ಅವರೇ, ಯಾವ ಒಂದು ಡಿಶ್ ಹೇಳ್ಕೊಡ್ತೀವಿ? ಇವತ್ತು ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಮಾಡ್ಕೊಡ್ತಿದ್ದೀನಿ. ಹೌದಾ, ಫ್ಯಾಂಟಾಸ್ಟಿಕ್. ಮತ್ತೆ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ, ಆಲಿವ್ ಆಯಿಲ್, ಬೆಣ್ಣೆ, ಲೆಮನ್, ಬೇಯಿಸಿ ರುಬ್ಬಿರೋ ಬ್ಯಾಡ್ಗೆ ಮೆಣಸಿನಕಾಯಿ ಪೇಸ್ಟ್, ಬೇಯಿಸಿರೋ ಬೇಬಿ ಪೊಟ್ಯಾಟೊ. ಸೂಪರ್ ಸಾಂಗ್ವಿ. ನೆಕ್ಸ್ಟ್ ಏನ್ ಸ್ಟಾರ್ಟ್ ಮಾಡಕ್ಕೆ ಏನ್ ಆ ಮಾಡೋದು? ಪ್ಯಾನ್ ಬೇಕಣ್ಣ? ಏನು ಅಂದಂಗಿತ್ತು? ಅಣ್ಣ ಅದು ಟಚ್ ಆಗೋಯ್ತು ತಂಗವ್ವ. ಯಾವ ಪ್ಯಾನ್ ಬೇಕು ತಂಗವ್ವ? ಅದು ಮೋಸ್ಟ್ಲಿ ವೀಕ್ಷಕರೇ, ಯಾವ್ದಾದ್ರು ಹುಡುಗಿ ಪ್ರಪೋಸ್ ಮಾಡ್ರೂ ಇಷ್ಟು ಕನ್ಫ್ಯೂಸ್ ಆಗಲ್ಲ. ನನಗೆ ಅಣ್ಣ ಅಂದಿದ ತಕ್ಷಣ ಅಷ್ಟು ಖುಷಿ ಆಗ್ತಾ ಇದೆ. ತಂಗವ್ವ ಏನ್ ಮಾಡೋದು ನೆಕ್ಸ್ಟ್? ನೆಕ್ಸ್ಟ್ ಒಲೆ ಹಚ್ಚಬೇಕು. ಹೌದಾ, ನೋಡಿ ಅದು ಮರ್ತ್ಬಿಟ್ಟೆ ನಾನು. ನೀವೇನು ಟೆನ್ಷನ್ ತಗೊಳ್ಬೇಡಿ ನನ್ನ ರಿಯಾಕ್ಷನ್ಗೆ ತಂಗವ್ವ. ಓಕೆ, ನೆಕ್ಸ್ಟ್ ಇವಾಗ ಹಾ ಬಟರ್ ಹಾಕೋಣ. ಹಾ, ಏನ್ ಹಾಕಿದ್ದು ತಂಗವ್ವ? ಬಟರ್, ಬಟರ್, ಬೆಣ್ಣೆ, ಬೆಣ್ಣೆ. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಹೇಳ್ತಿದ್ದಾರೆ. ವೆರಿ ಗುಡ್. ಆಮೇಲೆ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಕಾಸ್ಟ್ಲಿ ಫುಡ್. ಸೊ ಏನ್ ಮಾಡ್ಕೊಂಡಿರೋ ತಂಗವ್ವ? ನಾನಿವಾಗ ನೆಕ್ಸ್ಟ್ 8th ಸ್ಟ್ಯಾಂಡರ್ಡ್. ಸೊ 7th ಸ್ಟ್ಯಾಂಡರ್ಡ್ ಎಷ್ಟು ಮಾರ್ಕ್ಸ್ ಸಿಕ್ತು? 91%. ಎಲ್ಲ 90s, 70s. 70s ಇಲ್ಲಪ್ಪ, ಎಲ್ಲ 80s ಮೇಲೆ ಬರ್ತಾ ಇದಾರೆ ಇಲ್ಲಿ. ಇರ್ಲಿ. ಓಕೆ, ನೆಕ್ಸ್ಟ್ ಗಾರ್ಲಿಕ್ ಹಾಕ್ತೀನಿ. ಗಾರ್ಲಿಕ್, ಓಕೆ. ಏಯ್ತ್ ಸ್ಟ್ಯಾಂಡರ್ಡ್ಗೆ ಇಷ್ಟೆಲ್ಲ ಕಲ್ತಿದ್ದೀರಾ ಅಂದ್ರೆ ಸೂಪರ್ ರೀ. ಇವತ್ತಿನ ಮಕ್ಕಳು ತುಂಬಾ ಅಡ್ವಾನ್ಸ್ಡ್ ಸಿ. ನೆಕ್ಸ್ಟ್ ತಂಗವ್ವ ಏನ್ ಮಾಡೋದು? ನೆಕ್ಸ್ಟ್ ಈ ಪೇಸ್ಟ್ ಹಾಕೋಣ. ಹೌದಾ, ಓಕೆ. ಏನ್ ಪೇಸ್ಟ್ ಅದಂದ್ರೆ? ನೆನೆಸಿ ಬೇಯಿಸಿರೋ ಬ್ಯಾಡ್ಗೆ ಮೆಣಸಿನ ಪೇಸ್ಟ್. ಸೂಪರ್, ಚೆನ್ನಾಗಿ ಬ್ಯಾಟ್ ಮಾಡಿದ್ರಾ. ಆಮೇಲೆ ಸಾಲ್ಟ್. ಸೊ ಸಾಂಗ್ವಿ ಫ್ರೀ ಟೈಮ್ ಇರುವಾಗ ಏನ್ ಮಾಡ್ತಾರೆ? ನಾನು ಸ್ಟ್ಯಾಂಪ್ ಕಲೆಕ್ಷನ್ ಮಾಡ್ತೀನಿ, ಹಾ. ಕಾಯಿನ್ ಕಲೆಕ್ಷನ್, ಆಮೇಲೆ ಸ್ಟೋರಿ ಬುಕ್ಸ್ ಓದ್ತೀನಿ. ಹೌದಾ, ನಿಮ್ಗೆ ಅಣ್ಣ ಇದ್ದಾರಾ? ಇಲ್ಲ. ಒಂದು ನಿಮಿಷದಲ್ಲಿ ನೀವು ಅಣ್ಣ ಅನ್ಬಿಟ್ಟು ಇಲ್ಲ ಅನ್ಬಿಟ್ರಲ್ಲ. ಅಯ್ಯೋ, ನಾನು ಏನ್ ಮಾಡ್ಲಿ? ಇವಾಗ್ಲೇ ಅಣ್ಣ ಅಂತ ಕರೆದ್ರಿ, ಅದಕ್ಕೆ ನಾನು ಕೇಳಿದ್ ನಿಮ್ಗೆ ಅಣ್ಣ ಇಲ್ವಾ ಅಂತ. ನೀವೇ ಇದ್ದೀರಾ ಅಂತ ಹೇಳೋದಲ್ವಾ? ಇರ್ಲಿ, ಪರವಾಗಿಲ್ಲ ತಂಗವ್ವ, ಒಂದೊಂದ್ಸಲ ಮರ್ತೋಗ್ತೀರಾ. ಇರ್ಲಿ. ನಿಮ್ಗೆ ಅಣ್ಣ ಇಲ್ವಾ? ಇವಾಗಿದ್ದಾರೆ, ನನ್ನ ಮನೇಲಿಲ್ಲ. ಸೂಪರ್, ಗಿವ್ ಮಿ ಹೈ ಫೈ. ಲವ್ಲಿ. ಸೊ ತಂಗವ್ವ, 7th ಸ್ಟ್ಯಾಂಡರ್ಡ್ ಅಲ್ಲಿ 90%, 91 ಅದು ಒಂದು ಬಿಡಲ್ಲ ಅಂತೀರಾ? ಓಕೆ. ಸೊ ಕಂಟಿನ್ಯೂಸ್ ಆಗಿ ಓದ್ತಾನೆ ಇರ್ತೀರಾ, ಇಲ್ಲ ಬೇರೆ ಗೇಮ್ಸ್, ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದೇ ಇದೆಯಾ? ಟಿವಿ ನೋಡ್ತೀನಿ, ಇಲ್ಲಾಂದ್ರೆ ಆಡಕ್ ಹೋಗ್ತೀನಿ. 2 hours ಓದ್ತೀನಿ ಅಷ್ಟೇ, ದಿನಕ್ಕೆ 2 hours, ಮತ್ತೆ ಮಾರ್ನಿಂಗ್ 1 hour. ಓಕೆ, ನಿಮ್ಗೆ ಯಾವ ತರ ಫುಡ್ ಇಷ್ಟ? ಆಲ್ಮೋಸ್ಟ್ ಎಲ್ಲದೂ ಇಷ್ಟ ಆಗತ್ತೆ. ಜಾಸ್ತಿ ಇಷ್ಟ ಆಗಂದ್ರೆ ಪುಳಿಯೋಗರೆ. ಓಕೆ, ವೆರಿ ನೈಸ್. ಸೊ ಅವಾಗ ಒಂದು ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಬಿಟ್ಟಿದಾರಾ ಮನೇಲಿ? ಆಲ್ ಟೈಮ್ ಹಾಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆಯ್ತು. ಹೌದಾ? ಓಕೆ, ನೆಕ್ಸ್ಟ್ ಬೇಬಿ ಪೊಟ್ಯಾಟೊ ಹಾಕೋಣ, ಬೇಯಿಸಿರೋದು. ಓಕೆ, ಬೇಯಿಸಿರೋ ಬೇಬಿ ಪೊಟ್ಯಾಟೊ. ಸೊ ಮನೇಲಿ ನೀವು ಓನ್ಲಿ ಚೈಲ್ಡಾ? ಎಸ್. ಸೊ ನಿಮಗೆ ಬ್ರದರ್ಸ್ ಇಲ್ಲ ಸಿಸ್ಟರ್ಸ್ ಇಲ್ಲ ಅಂತ ಬೇಜಾರಾಗಲ್ವಾ? ಇಲ್ಲ. ಯಾಕೆ? ಎಲ್ಲ ಗಿಫ್ಟ್ಸ್ ಎಲ್ಲ ನಿಮಗೆ ಸಿಗುತ್ತಂತ. ಆಹಾ, ನೋಡಿದ್ರಾ? ನಮ್ದು ಅದೇ ಪಾಲಿಸಿ ಅಲ್ವಾ, ನಾವು ಒಬ್ರೆ. ಇವಾಗ ಲಿಂಬೆಹಣ್ಣು. ನೆಕ್ಸ್ಟ್ ಲೆಮನ್ ಡ್ರೈ. ವೆರಿ ನೈಸ್. ಸ್ಕೂಲಲ್ಲಿ ಹೋಗ್ಲಿ ಹಾಡಾಡ್ತಾ ಇಲ್ಲ ನೀವು? ಒಂದು ಪೊಯಮ್ ಗೇಮ್ ಏನಾದ್ರೂ ಜ್ಞಾಪಕ ಇದೆಯಾ? ನಮ್ಗೆ ರೆಸಿಟೇಷನ್ಗೆ ಇರಲ್ವಲ್ಲ ಪೊಯಮ್. ಸೇಫ್ ಆಗಿ ಆನ್ಸರ್ಸ್ ತಗೊಂಡ್ ಬಂದಿದ್ದೀರಾ ನೀವು. ಇರ್ಲಿ. ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್ ಭಾವನಾ. ಅಲ್ಲ, ನಿಮ್ಮ ಮಮ್ಮಿ ಡ್ಯಾಡಿಲಿ? ಬೋತ್. ಬೆಸ್ಟ್ ಎನಿಮಿ?
ಯಾರೂ ಇಲ್ಲ. ಫೇವ್ರೆಟ್ ಕಲರ್? ಪಿಂಕ್. ಫೇವ್ರೆಟ್ ಜಾಗ? ಎನಿ ಸ್ನೋ ಪ್ಲೇಸ್. ಎನಿ ಸ್ನೋ ಪ್ಲೇಸ್. ಫೇವ್ರೆಟ್ ದೇವರು? ಕೃಷ್ಣ. ಕೃಷ್ಣ. ಯಾಕೆ ಕೃಷ್ಣ? ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ವಾ? ಇಷ್ಟಪಡ್ತೀರಾ ಬಟ್ ಗೊತ್ತಿಲ್ಲ. ಹೌದು. ನೋಡಕ್ ಮುದ್ದಾಗಿದಾರಂತನಾ? ಹಂಗಲ್ಲ, ಹಾ, ಏನು ಒಟ್ಟಿಷ್ಟ. ಒಟ್ನಲ್ಲಿ ಇಷ್ಟ. ಓಕೆ, ಇದಾಗಿದೆ. ಸರ್ವಿಂಗ್ ಪ್ಲೇಟ್ ಹಾಕೊಳ್ಳೋಣ. ರೆಡಿ. ಓಕೆ, ಸಾಂಗ್ವಿ ಅವ್ರು ಮಾಡಿರೋದು ಹೇಗಿರುತ್ತೆ ಅಂತ ನೋಡೋಣ. ಕಿಡ್ಸ್ ಸ್ಪೆಷಲ್ ಅಲ್ಲಿ ವೀಕ್ಷಕರೇ ಹಿಡ್ಡೆ ಬಂದ್ ಮಾಡಿದ್ದಾರೆ. ಈ ಡಿಶ್ ಹೆಸರು ಏನಂದ್ರೆ? ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ. ಸೂಪರ್, ವೆರಿ ನೈಸ್. ಲಾಸ್ಟಿಗೆ ಗಾರ್ನಿಶಿಂಗ್ಗೆ ಕೊರಿಯಾಂಡರ್ ಲೀಫ್. ಸೊ ನೀವು ಆನ್ಸರ್ ಬರೆದಾಗ್ಲೂ ಎಕ್ಸಾಮ್ ಅಲ್ಲಿ ಗಾರ್ನಿಶಿಂಗ್ಗೆ ಏನಾದ್ರು ಎಕ್ಸ್ಟ್ರಾ ಬರೀತೀರಾ? ಇಲ್ಲ. ಇಲ್ಲ. ರಾಹುಲ್ ಅಣ್ಣ, ನಿಮ್ಗೋಸ್ಕರ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ರೆಡಿ ಆಗಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ತಂಗವ್ವ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ತಂಗವ್ವ ಬಂದು ಕಾರ್ಯಕ್ರಮದಲ್ಲಿ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಹೇಳ್ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ತಂಗವ್ವ. ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತೀನಿ. ಹೇಳ ತಂಗವ್ವ? ಬೇಡ, ಹೇಗಿದೆ ಹಾಗೆ ಹೇಳಿ. ಹಾ, ಸ್ಟ್ರೈಟ್ ಫಾರ್ವರ್ಡಾ? ಓಕೆ, ಹಂಗಂದ್ರೆ ಟೇಸ್ಟ್ ಮಾಡುವಂತ ಸಮಯ. ಏನ್ ನೋಡ್ತಾ ಇದ್ದೀರಾ ತಂಗವ್ವ ಹಂಗೆ? ಚೆನ್ನಾಗಿದೆಯಲ್ವಾ? ರಿಸಲ್ಟ್ ಕಾಯ್ತಾ ಇದ್ದೀನಿ. ನಿಮ್ದು 91% ತಗೊಳ್ಳೋರು ರಿಸಲ್ಟ್ ಕಮ್ಮಿ ಸಿಗುತ್ತಾ? ಸೂಪರ್ ಆಗಿದೆ ವೀಕ್ಷಕರೇ. ಇವ್ರು 91% ಮಾರ್ಕ್ಸ್ ಅಲ್ಲಿ ತೆಗೆದಿದ್ದಾರೆ, ಬಟ್ ಇದರಲ್ಲಿ ಆಲ್ಮೋಸ್ಟ್ 100 ತೆಗೆದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ತಂಗವ್ವ ನೋಡೋದ್ರಿಂದ ಅವ್ರಿಗೂ ಒಂದು ಟೇಸ್ಟ್ ಮಾಡೋಕೆ ಕೊಟ್ಬಿಡೋಣ. ಟೇಸ್ಟ್ ಮಾಡಿ ತಂಗವ್ವ ಹೇಗಿದೆ ಅಂತ. ಫುಲ್ ಹಾಲುನೇ ಗುಳುಮ್ ಮಾಡ್ಬಿಟ್ರು. ಹೇಗಿದೆ? ಯಾಕೆ ಎಕ್ಸ್ಪ್ರೆಷನ್ ಆಗಿದೆ? ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ಬೆಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಆಲಿವ್ ಆಯಿಲ್, ಗಾರ್ಲಿಕ್, ನೆನೆಸಿ ಬೇಯಿಸಿದ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ. ನಂತರ ಬೇಯಿಸಿದ ಬೇಬಿ ಪೊಟ್ಯಾಟೊಗಳನ್ನು ಹಾಕಿ ಕಲಸಿ ಬೇಯಿಸಿ. ಕೊನೆಗೆ ನಿಂಬೆ ಹಣ್ಣಿನ ರಸ ಹಿಂಡಿ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿದರೆ ರುಚಿಯಾದ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ರುಚಿ ನೋಡಬಹುದು. ಅರೆ, ಅವಾಗ್ಲೇ ನೀವು ಮಿಸ್ಸಿಂಗ್ ಆಗಿದ್ರಿ, ಇವಾಗ ನೀವು ಬಂದ್ಬಿಟ್ಟಿದ್ದೀರಾ. ಹೇಗೆ? ಅವಳು ನನ್ನ ಮಿಸ್ ಮಾಡ್ಕೊಳ್ತಾ ಇದ್ಲು, ಅದಕ್ಕೆ ನಾನು ಬಂದೆ. ಸೂಪರ್. ಮದರ್ ಅಂಡ್ ಡಾಟರ್ ರಿಲೇಶನ್ಶಿಪ್ ಅಂದ್ರೇನೆ ಹೀಗೆ. ಮಕ್ಕಳು ಯಾವಾಗ ಅವ್ರ ತಂದೆ ತಾಯಿ ಮಿಸ್ ಮಾಡ್ಕೊಳ್ತಾರೋ ಅವರು ಹಾಜರಾಗ್ತಾರೆ. ನಾನು ಈ ಕಾರ್ಯಕ್ರಮದ ಮುಖಾಂತರ ಒಂದು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಸಾಕಷ್ಟು ಕಡೆ ನಾನು ನೋಡಿದ್ದೀನಿ, ತಂದೆ ತಾಯಿ ವಯಸ್ಸಾದಾಗ ಈ ಓಲ್ಡ್ ಏಜ್ ಹೋಮಿಗೆ ಬಿಟ್ಕೊಂಡ್ಬಿಡ್ತಾರೆ ಮಕ್ಕಳು. ದಯವಿಟ್ಟು ಅದು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತಂದೆ ತಾಯಿ ನಮ್ಗೆ ಎಷ್ಟೋ ಪ್ರೀತಿ ವಿಶ್ವಾಸದಿಂದ ಬೆಳೆಸಿರ್ತಾರೆ. ಅವರು ಕೊನೆ ಕಾಲದಲ್ಲಿ ನಾವು ಬಿಡೋದು ಸರಿ ಇಲ್ಲ ಅಂತ ಹೇಳ್ತಾ ಮುಂದಿನ ರೆಸಿಪಿಗೆ ಹೋಗೋಣ. ಏನಂತೀರಾ? ಓಕೆ. ಸೊ ಮುಂದಿನ ರೆಸಿಪಿ ಬಂದ್ಬಿಟ್ಟು ಈಸಿ ರೆಸಿಪಿ ಅಂತ. ಸೊ ಈಸಿಯಾಗಿ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ಇವಾಗ ಆಲೂಗೆಡ್ಡೆ ನಿಪ್ಪಟ್ಟು ಹೇಳ್ಕೊಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ಸೊ ಅದಕ್ಕೆ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಕರಿಬೇವು, ಜೀರಿಗೆ, ಅಕ್ಕಿ ಹಿಟ್ಟು, ಬೇಯಿಸಿರುವಂಥ ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಪೇಸ್ಟು. ಸೊ ತಂಗವ್ವ ಏನು ಉಸಿರೇ ಇಲ್ಲ? ಅಮ್ಮ ಬಂದ್ರಲ್ಲ ಅದಕ್ಕೆ. ಹೌದಾ? ಓಕೆ, ಶುರು ಮಾಡೋಕೆ ಏನು ಬೇಕಾಗುತ್ತೆ ನಿಮಗೆ? ನನಗೆ ಒಂದು ಬೋಲ್ ಕೊಡಿ, ಮತ್ತೆ ಮ್ಯಾಶರ್ ಕೊಡಿ. ಹೌದಾ? ಒಂದು ಅಥವಾ 2 ಆಲೂಗಡ್ಡೆ ನಮ್ಗೆ ಬೇಕಾದಷ್ಟು ಬೇಯಿಸ್ಕೊಬೋದು, ಇಲ್ಲ ಬೇರೆನೂ ಬೇಯಿಸ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ಮ್ಯಾಶ್ ಮಾಡ್ತೀಯಾ? ಕಟ್ಟಿ ಇಟ್ಟು. ಮೋಸ್ಟ್ಲಿ ಅಮ್ಮ ಮಗಳಿಗೆ ಇಬ್ಬರಿಗೂ ಆಲೂಗಡ್ಡೆ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅಲ್ವಾ? ಸೊ ಇದಕ್ಕೆ ಅಕ್ಕಿ ಹಿಟ್ಟು. ಓಕೆ. ಅಕ್ಕಿ ಹಿಟ್ಟು ಎಷ್ಟಂದ್ರೆ ನಿಮಗೆ ಆಲೂಗಡ್ಡೆ ಎಷ್ಟು ಹೀರ್ಕೊಳ್ಳುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಓಕೆ, ಹಸಿಮೆಣಸಿನ್ಕಾಯಿ ಪೇಸ್ಟು ಖಾರಕ್ಕೆ, ಮತ್ತೆ ಶುಂಠಿ ಪೇಸ್ಟ್. ಓಕೆ. ಏನಾದ್ರು ಸ್ವಲ್ಪ ಆಲೂಗಡ್ಡೆ ಗ್ಯಾಸ್ ಅಂತಾರಲ್ಲ, ವಾಯು ಅಂತಾರಲ್ಲ, ಸೊ ಕಾಂಪನ್ಸೇಟ್ ಮಾಡುತ್ತೆ ನಮ್ಮ ಫ್ಲೇವರ್ ಅದು. ಸ್ವಲ್ಪ ಜೀರಿಗೆ, ಈರುಳ್ಳಿ, ಕರಿಬೇವು, ಮತ್ತೆ ಉಪ್ಪು. ಸೊ ನಮ್ಮ ತಂಗವ್ವ ನಿಮ್ಗೆ ಅವಾಗ ಹೆಲ್ಪ್ ಮಾಡ್ತಾ ಇರ್ತಾರಾ? ಹಾ, ಖಂಡಿತ ಹೆಲ್ಪ್ ಮಾಡ್ತಾಳೆ. ಯಾಕೆ ಹೆಲ್ಪ್ ಮಾಡ್ತಾಳೆ ಅಂದ್ರೆ ಅವಳು ಡಿಮ್ಯಾಂಡ್ ಇರುತ್ತೆ ಹಾಗೆ ಕಿಚನ್ ಅಲ್ಲಿ.
ಓ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ. ಸೊ ನೀವು ಹೆಲ್ಪ್ ಮಾಡಿದ್ರೇನೆ ಇದು ಮಾಡ್ಕೊಡೋದು ಅಂತ ನಿಮ್ ಡಿಮಾಂಡ್ ಇರುತ್ತೆ. ನನ್ನ ಕಂಡೀಷನ್, ಡಿಮ್ಯಾಂಡ್ ಅಲ್ಲ ಕಂಡೀಷನ್ ಇರುತ್ತೆ. ನಂಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣವಾ? 100%. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಓಕೆ. ಆಯಿಲ್. ಸೊ ಡೀಪ್ ಫ್ರೈ ಮಾಡಿದ್ರು ನಿಮಗೆ ಹೆಚ್ಚು ಕೊಬ್ಬಿನಂಶ ಬರೋದಿಲ್ಲ. ಹೌದು, ಅದೇ ಸ್ಪೆಷಾಲಿಟಿ ಆಯಿಲ್. ಸಾಕು. ಒಂದು ಕೆಲಸ ಮಾಡೋಣ, ಇಬ್ರು ಹಾಡಾಡ್ತೀರಾ? ಸರಿ. ಹಾ ಸರಿ, ಓಕೆ ಮೇಡಮ್. ನಿಮ್ಗೆ ಗೊತ್ತಲ್ಲ, ನಿಮ್ಮ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಹಾ, ಸ್ಟಾರ್ಟ್ ಮಾಡೋಣ. ಜೋರು. ಮಾಡ್ತಾನೆ ಒಂದು ಹಾಡು. ಹಣ್ಣು ಬಂದಿದೆ ಕೊಳ್ಳಿರಿ ನೀವೀಗ, ಚಿನ್ನಬಾಲ ಕೃಷ್ಣನೆಂಬ ಚೆನ್ನಾದ ಬಾಳೆಯ. ಹಣ್ಣು ಬಂದಿದೆ ಕೊಳ್ಳಿರಿ ನೀವೀಗ, ಅವ್ಯಕದ ರಸವನ್ನು ಸವಿವಾಸ ಕರೆಯನ್ನು, ಭವರೋಗಗಳನ್ನೆಲ್ಲ ಬಿಡಿಪ ಹಣ್ಣು, ಚಿನ್ನಬಾಲ ಕೃಷ್ಣನೆಂಬ ಚೆನ್ನಾದ ಬಾಳೆಯ. ಹಣ್ಣು ಬಂದಿದೆ ಕೊಳ್ಳಿರಿ ನೀವೀಗ. ಸೂಪರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಸೊ ರೆಡಿ ಆಗಿದೆ ಅಲ್ಲ? ಹಾ, ರೆಡಿ ಆಗಿದೆ. ಮತ್ತೆ ನಿಮ್ಮ ಈ ತರ ಪ್ರೋಗ್ರಾಮ್ಗಳ ಮೂಲಕ ಅಡುಗೆಗೆ ಒಳ್ಳೆ ಒಂದು ಫೌಂಡೇಶನ್ ಸಿಕ್ಕಿದೆ, ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಕರೆಕ್ಟ್. ಅದು ನಮ್ಮಂತವ್ರಿಗೆ ಮತ್ತೆ ಅಡುಗೆಗೂ ಸಹ ಇಷ್ಟೊಂದು ರೆಸಿಪಿಗಳು ನಾವು ಕಲ್ತ್ಕೊಂಡಿದೀನಿ ಈ ಪ್ರೋಗ್ರಾಮ್ ಮೂಲಕನು. ಹೌದಾ? ನೋಡ್ತಾ ಇರ್ತೀರಾ ಕಾರ್ಯಕ್ರಮ? ಖಂಡಿತ ರೆಗ್ಯುಲರ್ ಆಗಿ? ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆ ನಾನು ಇದೇ ಫೀಲ್ಡ್ ಆದ್ರಿಂದ ನನಗೆ ಬೇಕು, ಹೊಸ ಹೊಸ ರೆಸಿಪಿಗಳು ಬೇಕು ನನಗೆ. ಮತ್ತೆ ಈಗೆಲ್ಲ ನೀವು ಈ ತರ ಮಾಡಿದ್ರಲ್ಲ, ಕಿಡ್ ಸ್ಪೆಷಲ್, ಈಸಿ ಹೆಲ್ತಿ ರೆಸಿಪಿ ಇದ್ರಲ್ಲಂತೂ ಬಹಳಷ್ಟು ರೆಸಿಪಿಗಳು ಕಲ್ತ್ಕೊಂಡ್ಬಂದು. ನಮ್ಮ ಕಾರ್ಯಕ್ರಮದ ಸ್ಪೆಷಾಲಿಟಿನೇ ಅದು. ನಾವ್ ಏನ್ ಮಾಡ್ತೀವಿ, ಒಂದೇ ಅವರಲ್ಲಿ ನಿಮ್ಗೆ 4 ರೆಸಿಪೀಸ್ ಬಗ್ಗೆ ಹೇಳ್ಕೊಡ್ತೀವಿ. ಕರೆಕ್ಟ್. ಮತ್ತೆ ಅಡುಗೆ ಒಂದೇ ಅಲ್ವಲ್ಲ, ಬಹಳಷ್ಟು ವೈವಿಧ್ಯತೆನೂ ಇರುತ್ತೆ. ಹೌದು 100%. ಇವಾಗ ಇತ್ತೀಚೆಗೆ ನಾವು ಫುಡ್ ವಿತ್ ಎಂಟರ್ಟೈನ್ಮೆಂಟ್ ಶುರು ಹಚ್ಕೊಂಡ್ಬಿಟ್ಟಿದೀವಿ. ನೀವು ನೋಡ್ತಾ ಇದ್ರೆ ಸಾಕಷ್ಟು ಜನ ಅಡುಗೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾರೆ, ಹಾಡಾಡ್ತಾರೆ. ಇವಾಗ ನೀವೇ ಮಾಡಿದ್ರಲ್ಲ, ಒಂದು ಹಾಡು ಹಾಡಿದ್ರಿ. ಅಂದ್ರೆ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಅದಕ್ಕೂ ಒಂದು ಎಕ್ಸ್ಪೋಸರ್ ಸಿಗುತ್ತೆ ಅಡುಗೆ ಜೊತೆ. 100%. ಸೊ ಇದಾಗಿದೆ. ಇದನ್ನ ಗಾರ್ನಿಶ್ ಪ್ಲೇಟ್ಗೆ ಸರ್ವ್ ಮಾಡೋಣ. ವೆರಿ ವೆಲ್. ಅದೇನ್ ಮೇಡಮ್, ತುಂಬಾ ಚೆನ್ನಾಗಿ ಏನೋ ಡಿಸೈನ್ ಮಾಡಿದಿರಾ. ಸ್ವಲ್ಪ ಕಾರ್ವಿಂಗ್ ಎಲ್ಲ ಇಂಟ್ರೆಸ್ಟ್ ನನಗೆ. ಪಾಪ ನೀವು ಮೆಂತ್ಯ ಅಕ್ಕಿ ಉಂಡೆ ತಿಂದು ಕಹಿ ಇನ್ನು ನಿಮ್ಮ ನಾಲ್ಗೆಯೊಳಗೆ ಇದೆಯಾ ಅಥವಾ ಹೋಗಿದ್ಯಾ? ನೀವೇನ್ ಮಾತಾಡ್ತೀರಾ ಮೇಡಮ್, ಸೂಪರ್ ಆಗಿತ್ತು. ನನ್ನ ಫೇವ್ರೆಟ್ ಡಿಶ್ ಅದೇ. ಸರ್ ಜೊತೆಗೆ ಇದನ್ನ ತಿಂದ್ಬಿಟ್ಟು ಟೇಸ್ಟ್ ನೋಡಿ. 100%. ಆಲೂಗಡ್ಡೆ ನಿಪ್ಪಟ್ಟು. ಥ್ಯಾಂಕ್ ಯು. ನಾನು ಆಕ್ಚುಲಿ ಆಲೂಗಡ್ಡೆ ನಿಪ್ಪಟ್ಗಿಂತ ಇದು ತುಂಬಾ ಚೆನ್ನಾಗಿದೆ. ತೋರಿಸ್ಬಿಡ್ತೀನಿ ನಮ್ಮ ವೀಕ್ಷಕರೇ. ಇದು ಎಷ್ಟು ಚೆನ್ನಾಗಿ ಗಾರ್ನಿಶ್ ಮಾಡಿದ್ದಾರೆ ಅಂದ್ರೆ, ಇದೇನಿದು ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ನ ಯಾವ ರೀತಿ ಕಟ್ ಮಾಡಿ ಅದ್ರ ಒಳಗಡೆ ಏನೋ ಒಂದು ಫ್ಲವರ್ಸ್ ತರ, ಒಂದು ಬೊಕ್ಕೆ ತರ ಮಾಡ್ಕೊಟ್ಟಿದ್ದಾರೆ. ಇದು ವಾಸ್ ತರ ಕಾಣಿಸುತ್ತೆ ನಿಮಗೆ. ಜೊತೆಗೆ ಒಳಗಡೆ ನೋಡಿದ್ರೆ ನಿಮಗೆ ಟೂತ್ ಪಿಕ್ ಜೊತೆ ಕ್ಯಾರೆಟ್, ಆಮೇಲೆ ಟೊಮ್ಯಾಟೋನ ಎಲ್ಲ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಕಟ್ ಮಾಡಿ ಜೋಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ವೆರಿ 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 ವೆಲ್ ಡನ್. ಸೊ ಇವಾಗ ಆಲೂಗಡ್ಡೆ ನಿಪ್ಪಟ್ಟು ತಿನ್ನನ್ವಾ? ಓಕೆ, ಮತ್ತೆ ತಿಂದು ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಫಸ್ಟ್ ಬೈಟಲ್ಲೇ ಹೇಳ್ಬೋದು. ಆಕ್ಚುಲಿ ನಾನು ಸಾಮಾನ್ಯವಾಗಿ 2 ಬೈಟ್ ತಗೊಳ್ತೀನಿ, ಸಂಪ್ರದಾಯಕ್ಕೆ ತಿನ್ಬಿಡ್ತೀನಿ. ಮೇಡಮ್, ನೀವು ತಿಂದಿದ್ರಾ ತಂಗವ್ವ? ಇದು ಫೇವ್ರೆಟ್. ಹೌದಾ? ಮತ್ತೆ ನನ್ಗೆ ಹೊಟ್ಟೆ ನೋವು ಬರೋದು ಬೇಡ. ಓಕೆ. ಸೊ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಕ್ರಿಸ್ಪಿ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ದಯವಿಟ್ಟು ನೀವು ಇದು ಖಂಡಿತ ಟ್ರೈ ಮಾಡಬೇಕು, ಆಲೂಗಡ್ಡೆ ನಿಪ್ಪಟ್ಟನ್ನ. ಆಲೂಗಡ್ಡೆ ನಿಪ್ಪಟ್ಟು ಮಾಡುವ ವಿಧಾನ: 1 ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಮ್ಯಾಶ್ ಮಾಡಿಕೊಳ್ಳಿ. ಅದಕ್ಕೆ ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ಶುಂಠಿ ಪೇಸ್ಟ್, ಜೀರಿಗೆ, ಈರುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈ ಮಿಶ್ರಣವನ್ನು ನಿಪ್ಪಟ್ಟಿನ ಆಕಾರದಲ್ಲಿ ತಟ್ಟಿಕೊಂಡು ಎಣ್ಣೆಯಲ್ಲಿ ಕರೆದು ತೆಗೆದರೆ ಆಲೂಗಡ್ಡೆ ನಿಪ್ಪಟ್ಟು ಸವಿಯಲು ಸಿದ್ಧವಾಗಿದೆ. ವಾಣಿಯವರಿಗೆ ಥ್ಯಾಂಕ್ಸ್ ಹೇಳೋಣ. ಪಾಪ ಅಷ್ಟು ದೂರದಿಂದ ಬಂದು ಸೂಪರ್ ಆಗಿ ಹಾಡು ಹೇಳಿದ್ರು. ಅದಕ್ಕಿಂತ ಜಾಸ್ತಿ ನಮ್ಮ ತಂಗವ್ವ ಫಸ್ಟ್ ಟೈಮ್ ನನಗೆ ಒಬ್ಬರು ಅಣ್ಣ ಅಂತ ಕರೆದ್ರು, ತುಂಬಾ ಖುಷಿ ಆಯ್ತು. ಸೊ ನಮ್ಮ ತಂಗವನಿಗೂ ಥ್ಯಾಂಕ್ಸ್ ಹೇಳ್ಬಿಡೋಣ. ತಂಗವ್ವ, ತುಂಬಾ ಥ್ಯಾಂಕ್ಸ್. ಹೇಗನ್ಸ್ತು ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು. ಏನ್ ಚೆನ್ನಾಯ್ತು? ರೇಕ್ಸಿದ್ದು
ಓಕೆ, ಎನಿವೇಸ್ ಥ್ಯಾಂಕ್ ಯು ತಂಗವ್ವ ಬಂದಿದ್ದ ಕಾರ್ಯಕ್ರಮಕ್ಕೆ. ಹಾಗೆ ವಾಣಿ ಮೇಡಮ್ ನಿಮಗೂ ಥ್ಯಾಂಕ್ಸ್. ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಸಾಕಷ್ಟು ಒಳ್ಳೊಳ್ಳೆ ಡಿಶ್ಗಳನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ? ಖಂಡಿತ 4 ರೆಸಿಪಿ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನಿಮ್ಮ ಮ್ಯಾನರಿಸಮ್ ಸ್ವಲ್ಪ ತಿಳ್ಕೊಂಡೆ ಇಲ್ಲಿ. ಹೌದಾ? ಒಬ್ಬರದು ನನ್ನ ಮ್ಯಾನರಿಸಮ್ 100%, ಇರುತ್ತಲ್ವಾ? 100%. ನಾವು ತುಂಬಾ ಜೋವಿಯಲ್ಲು, ಫಸ್ಟ್ ಟೈಮಲ್ಲೇ ಫ್ರೆಂಡ್ಸ್ ಆಗ್ಬಿಡ್ತೀವಿ. ನೈಸ್ ತುಂಬಾ 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 ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ನಮ್ಮ ಕಡೆಯಿಂದ ಒಂದು ಚಿಕ್ಕ ಪುಟ್ಟ ಕಾಣಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ಅಶು ಬೆದ್ರಾ ವೆಂಚರ್ಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ, ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ. ಸೊ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ರೆಸಿಪೀಸ್ ಹೇಳ್ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ನಮ್ಮಿಬ್ಬರಿಂದ ಮತ್ತೆ ನಿಮಗೆ ಮತ್ತೆ ಈ ಟೀಮ್ಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೂಪರ್ ಆಗಿ ಬೊಂಬಾಟಾಗಿ 4 ರೆಸಿಪೀಸ್ನ ಹೇಳ್ಕೊಟ್ರು. ನೀವು ಕಲ್ತಿದ್ದೀರಾ ಅಂತ ಭಾವಿಸ್ತಾ ನಿಮಗೂ ಕಲ್ಸಕ್ಕೆ ಆಸೆ ಇದ್ರೆ ಖಂಡಿತ ಈ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಜನಕ್ಕೆ ಒಳ್ಳೊಳ್ಳೆ ರೆಸಿಪೀಸ್ ಬಗ್ಗೆ ನೀವು ಮಾಹಿತಿ ಕೊಡ್ಬೋದು. ನೀವು ಅದು ಮಾಡಬೇಕಂದ್ರೆ ನೀವು ಮಾಡಬೇಕಿರೋದು ಇಷ್ಟೇ, ನಿಮ್ಮ ಭಾವಚಿತ್ರದ ಜೊತೆ ನಿಮ್ಮ 4 ಫೇವ್ರೆಟ್ ರೆಸಿಪೀಸ್ನ ನಮ್ಮ ಕಾರ್ಯಕ್ರಮಕ್ಕೆ ಬರೆದು ಕಳಿಸಿದ್ರೆ ಖಂಡಿತ ನಾವು ನಿಮ್ಗೆ ಇಲ್ಲಿ ಕರೆಸ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ. ಕೀಪ್ ಸ್ಮೈಲಿಂಗ್. ನಮಸ್ಕಾರ.